ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮನ್ನು ಕೃಪೆಯಿಂದ ನಡೆಸಲಿ. ಹಾಗೂ ನನ್ನ ಒಂದು ಸೇವೆಗೋಸ್ಕರನೂ ಕೂಡ ನೀವು ಪ್ರಾರ್ಥನೆ ಮಾಡಬೇಕೆಂದು ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ಪ್ರಿಯರೇ. ಪರಿಶುದ್ಧಾತ್ಮನ ಶಕ್ತಿ ನಿಮ್ಮ ಮೇಲೆ ಯಾವಾಗಲೂ ಇಳಿದು ಬರಲಿ ಪ್ರಿಯರೇ. ಹಾಲೆಲೂಯಾ. ಓ ಪರಿಶುದ್ಧಾತ್ಮನೇ, ಈ ಸಮಯದಲ್ಲಿ ಕರ್ತನೆ, ನಾನು ಮಾತನಾಡುವಾಗ ನನ್ನ ಬಾಯಿಯ ಮೂಲಕ ನೀನು ಮಾತಾಡಬೇಕಾಗಿ ಬೇಡಿಕೊಳ್ಳುತ್ತೇನೆ. ಪ್ರೈಸ್ ದ ಲಾರ್ಡ್ ಪ್ರಿಯರೇ, ಈ ಸಮಯದಲ್ಲಿ ಮಳೆಯ ಪರಿಸ್ಥಿತಿಯಿಂದಲೂ ಮತ್ತು ಒಂದು ಆ ಕೆಲಸದ ಒತ್ತಡದಿಂದಲೂ ಕೂಡ ನನಗೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮಾಪಣೆ ಇರಲಿ. ಹಾಗೂ ಭಾನುವಾರದ ವಿಡಿಯೋವನ್ನು ಸುಮಾರು ಜನ ನೋಡಿ ಅದಕ್ಕೆ ಕಮೆಂಟ್ಗಳನ್ನು ಕೊಡೋದ್ರ ಮೂಲಕ ಮತ್ತು ಫೋನ್ ಕಾಲ್ಗಳನ್ನ ಮಾಡೋದ್ರ ಮೂಲಕ ನೀವು ನಿಮ್ಮ ಕೆಲವೊಂದು ಅಭಿಪ್ರಾಯಗಳನ್ನ ತಿಳಿಸಿದ್ದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಹಾಗೆಯೇ ಪ್ರಿಯರೇ, ಇವತ್ತಿನ ಒಂದು ಸುಂದರವಾದಂಥ ಒಂದು ಭಾಗ ಏನಂತಂದರೆ ಪ್ರಿಯರೇ, ಆದಿಕಾಂಡ ಮತ್ತು ಪ್ರಕಟಣೆಯಲ್ಲಿ ಕೆಲವೊಂದು ಹೋಲಿಕೆಗಳಿದೆ ಪ್ರಿಯರೇ. ಆದಿಕಾಂಡ ಮತ್ತು ಪ್ರಕಟಣೆ ಭಾಗಕ್ಕೆ ಕೆಲವೊಂದು ಹೋಲಿಕೆಗಳಿದೆ. ಈ ಹೋಲಿಕೆಗಳ ಬಗ್ಗೆ ನನಗೆ ತಿಳಿದಷ್ಟರ ಮಟ್ಟಿಗೆ ನಾನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ. ಹಾಗೆಯೇ ಮುಂದಿನ ದಿನಗಳಲ್ಲೂ ಕೂಡ ಪವಿತ್ರಾತ್ಮನು ನನಗೆ ವಚನದ ಗೂಢಾರ್ಥಗಳನ್ನು ತಿಳಿಸಿಕೊಟ್ಟು ಅದರಿಂದ ಇನ್ನಷ್ಟು ಜನಗಳಿಗೆ ಉಪಯೋಗವಾಗಲಿ ಎಂದು ಪ್ರಾರ್ಥಿಸಿಕೊಳ್ಳಿರಿ. ಪ್ರೈಸ್ ದ ಲಾರ್ಡ್ ಪ್ರಿಯರೇ. ಈಗ ಆದಿಕಾಂಡ ಮತ್ತು ಪ್ರಕಟಣೆ ಎರಡು ಭಾಗವಾಗಿ ನಿಮ್ಮ ನೋಟ್ಬುಕ್ಕಲ್ಲಿ ಮಾಡ್ಕೊಳ್ಳಿ. ಒಂದು ಕಡೆ ಆದಿಕಾಂಡ ಅಂತ ಬರ್ಕೊಳ್ಳಿ, ಇನ್ನೊಂದು ಕಡೆ ಪ್ರಕಟಣೆ ಅಂತ ಬರ್ಕೊಳ್ಳಿ. ಅಲ್ಲಿಂದ ಸೀರಿಯಲ್ ನಂಬರ್ ಪ್ರಕಾರ 1 2 3 4 5 6 ಅಂತಕೊಂಡು ಆ ಥರದಲ್ಲಿ ಬರ್ಕೊಂಡು ಬನ್ನಿ. ಇದರಲ್ಲಿ ಗೊತ್ತಿರತಕ್ಕಂಥ ಕೆಲವೊಂದು ವಿಷಯಗಳು, ಇದನ್ನು ನೀವು ಏನು ಮಾಡಬೇಕಂದ್ರೆ, ನಿಮಗೊಂದು ಹೋಮ್ ವರ್ಕ್ ಯಾವ ಥರ ಕೊಡ್ತಾ ಇದ್ದೀನಿ ಅಂತಂದರೆ, ಯಾವ ವಚನದಲ್ಲಿ ಇದೆ ಅಂತ ಹೇಳೋದನ್ನು ನೀವು ಕಂಡುಹಿಡಿದು ಸಾಧ್ಯವಾದರೆ ಕಮೆಂಟ್ ಕಳಿಸಿ, ಇಲ್ಲ ನನಗೆ ಫೋನ್ ಆದರೂ ಮಾಡ್ಬೋದು. ಹಾಗೆಯೇ ವಾಟ್ಸಪ್ ಗ್ರೂಪ್ನಲ್ಲಿ ನೋಡ್ತಕ್ಕಂಥ ಜನಗಳಿಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ, ನೀವು ವಾಟ್ಸಪ್ಪಲ್ಲಿ ನೋಡಿದ್ರೆ ಯೂಟ್ಯೂಬಲ್ಲಿ ಒಂದು ಲೈಕ್ ಮತ್ತು ಕಮೆಂಟನ್ನು ಕೊಡಿ. ವಾಟ್ಸಪ್ಪಲ್ಲಿ ಕಮೆಂಟ್ಗಳನ್ನ ಕೊಟ್ಟು ಪ್ರಯೋಜನ ಇಲ್ಲ. ಯೂಟ್ಯೂಬ್ನಲ್ಲೇ ಒಂದು ಲೈಕ್ ಮತ್ತು ಕಮೆಂಟನ್ನು ಕೊಡಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಪ್ರಿಯರೇ. ನೀವು ಲೈಕ್ ಕೊಟ್ಟರು ಸ್ತೋತ್ರ, ಕೊಡದಿದ್ದರೂ ಸ್ತೋತ್ರ ಪ್ರಿಯರೇ. ಆದರೆ ಈ ವಚನದ ಭಾಗ ನಿಮಗೆ ಅರ್ಥ ಆಗಲಿ ಅಂತ ಹೇಳೋ ಒಂದು ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀನಿ. ಇವತ್ತಿನ ವಚನದ ಭಾಗ ನಾನು ನಿಮಗೆ ಹೇಳ್ತಾ ಇದ್ದೀನಲ್ಲ ಪ್ರಿಯರೇ, ಆದಿಕಾಂಡ ಮತ್ತು ಪ್ರಕಟಣೆಯ ಕೆಲವೊಂದು ಹೋಲಿಕೆಗಳು. ಇದನ್ನು ದಯವಿಟ್ಟು ಆದಿಕಾಂಡದ ಒಂದು ಭಾಗ ಮಾಡಿ ಮಧ್ಯದಲ್ಲಿ ಒಂದು ಗೆರೆ ಎಳೆದು ಪ್ರಕಟಣೆ ಅಂತೇಳಿ ಎರಡನೇ ಭಾಗ ಮಾಡಿ ಅಲ್ಲಿಂದ ಎ ಮತ್ತು ಬಿ ಅಂತ ಕೊಟ್ಕೊಳ್ಳಿ. ಆದಿಕಾಂಡಕ್ಕೆ ಎ ಕೊಡಿ, ಪ್ರಕಟಣೆಗೆ ಬಿ ಕೊಡಿ. ಅಲ್ಲಿಂದ ಸೀರಿಯಲ್ ನಂಬರ್ ಪ್ರಕಾರ 1 2 3 4 ಅಂತ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಪ್ರಿಯರೇ, ಆದಿಕಾಂಡದಲ್ಲಿ ಮೊದಲನೇದಾಗಿ ಸೃಷ್ಟಿಯ ಬಗ್ಗೆ ಬರೆಯಲ್ಪಟ್ಟಿದೆ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಅಂತೇಳಿ ಇದೆಯಲ್ವಾ. ಅದೇ ಥರದಲ್ಲಿ ಸೃಷ್ಟಿ ಕಾರ್ಯಗಳು ಯಾವ ರೀತಿಯಾಗಿ ಸ್ವಾಮಿ 6 ದಿನಗಳ ಸೃಷ್ಟಿ ಮಾಡಿ ಕೊನೆಗೆ 7ನೇ ದಿವಸ ವಿಶ್ರಮಿಸಿಕೊಂಡ್ರು, ಅದರ ಬಗ್ಗೆ ತಿಳಿಸಿದೆ. ಹಾಗೆಯೇ ಪ್ರಕಟಣೆ ಭಾಗಕ್ಕೆ ಬಂದಾಗ ಅಲ್ಲಿ ಒಂದೊಂದು ಬರ್ಕೊಳ್ಳಿ. ಅಲ್ಲಿ ಹೊಸ ಸೃಷ್ಟಿಯ ಬಗ್ಗೆ, ಅಂದರೆ ಹೊಸ ಭೂಮಿ, ಹೊಸ ಆಕಾಶ, ಹೊಸ ಯೆರೂಸಲೇಮು, ಈ ಥರದರ ಬಗ್ಗೆ, ಹೊಸ ಸೃಷ್ಟಿಯ ಬಗ್ಗೆ ಸ್ವಾಮಿ ತೋರಿಸಿದ್ದಾರೆ. ಓಕೆನಾ? ಒಂದು ಆಯಿತಾ. ಒಂದನೇದಾಗಿ ಮೊದಲ ಸೃಷ್ಟಿ ಆದಿಕಾಂಡದಲ್ಲಿ, ಎರಡನೇದಾಗಿ ಈ ಕಡೆಗೆ ಬಂದಾಗ ಹೊಸ ಸೃಷ್ಟಿಯ ಬಗ್ಗೆ. ಎರಡನೇದಾಗಿ ಪ್ರಿಯರೇ, ಆದಿಕಾಂಡಕ್ಕೆ ಬನ್ನಿ. ಈಗ ಆದಿಕಾಂಡದಲ್ಲಿ ಮೊದಲನೆಯ ಆದಾಮನ ಬಗ್ಗೆ ಮತ್ತು ಆತನ ಪತ್ನಿ ಅಥವಾ ಆತನ ಮೊದಲ ಗೀತೆಯ ಬಗ್ಗೆ ತೋರಿಸಲಾಯ್ತಲ್ವಾ. ಹಾಗಾದರೆ ಮೊದಲನೇ ಆದಾಮ, ಪ್ರಥಮ ಮನುಷ್ಯ, ಆತನ ಪತ್ನಿ ಮತ್ತು ಆತನಿಂದ ಯಾವ ಥರ ಪಾಪ ಉತ್ಪತ್ತಿ ಆಗಿ ಅವರು ಪಾಪದಲ್ಲಿ ಬಿದ್ದರು ಅಂತ ಹೇಳೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಬರೆದಿದೆ. ಆದರೆ ಪ್ರಕಟಣೆ ಭಾಗಕ್ಕೆ ಬನ್ನಿ, ಅಲ್ಲಿ 2 ಅಂತ ಬರ್ಕೊಳ್ಳಿ ಸೀರಿಯಲ್ ನಂಬರ್. ಎರಡನೇ ಆದಾಮ ಅಂತ ತುಂಬ ಜನ ಹೇಳ್ತಾರೆ. ಎರಡನೇ ಆದಾಮನಲ್ಲ, ಕೊನೆಯ ಆದಾಮ ಮತ್ತು ಆತನ ಮೊದಲ ಗೀತೆಯ ಬಗ್ಗೆ ಬರೆದಿದೆ. ಅಂದರೆ ಮೊದಲನೆಯ ಆದಾಮ ಪಾಪಕ್ಕೆ ಬೀಳಿಸಿದ, ಆದರೆ ಎರಡನೆಯ ಆದಾಮ ಅಂತ ಹೇಳಬಾರ್ದು ಅಂತ ಆಗಲೇ ಹೇಳಿದ್ದೀನಿ. ಕೊನೆಯ ಆದಾಮ ಏನು ಮಾಡ್ತಾನೆ ಅಂತಂದರೆ, ಆ ಪಾಪದಿಂದ ವಿಮೋಚನೆ ಕೊಡ್ತಾನೆ. ಮತ್ತು ಮೊದಲನೆಯ ಆದಾಮನಿಗೆ ಮೊದಲ ಗಿತ್ತಿಯಾಗಿ ಅವ್ವಳು ಸಿಕ್ಕಿದರು, ಎರಡನೆಯ ಆದಾಮನಿಗೆ ಮೊದಲ ಗಿತ್ತಿಯಾಗಿ ಸಭೆ ಸಿಗ್ತದೆ ಅಂತೇಳಿ ಸ್ಪಷ್ಟವಾಗಿ ತೋರಿಸ್ತದೆ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆಯೇ ಆದಿಕಾಂಡಕ್ಕೆ ಬನ್ನಿ. ಇವಾಗ ಅದರಲ್ಲಿ 3ನೇ ಭಾಗ ಸೀರಿಯಲ್ ನಂಬರ್, ಏದೇನ್ ತೋಟದಿಂದ ಹೊರ ಹಾಕಿದ್ದು. ಯಾರನ್ನ? ಆದಾಮನನ್ನು ಏದೇನ್ ತೋಟದಿಂದ ಹೊರ ಹಾಕಿದ್ದು, ಅಥವಾ ಮನುಷ್ಯನನ್ನು
ಏದೇನ್ ತೋಟದಿಂದ ಹೊರ ಹಾಕಿದ್ದು. ಆದಿಕಾಂಡದ ಭಾಗದಲ್ಲಿ 3ನೇ ಭಾಗ ಸೀರಿಯಲ್ ನಂಬರ್. ಹಾಗೆ ಪ್ರಕಟಣೆ ಭಾಗಕ್ಕೆ ಬಂದಾಗ ಅಲ್ಲಿ ಸೀರಿಯಲ್ ನಂಬರ್ 3ರಲ್ಲಿ ಬರೆದ್ರೆ ಅದೇ ಏದೇನ್ ತೋಟದ ತಿರುಗಿ ಸಿಗುತ್ತೆ ಅಥವಾ ದೇವರ ರಾಜ್ಯ ತಿರುಗಿ ಸಿಗುತ್ತೆ. ಏದೇನ್ ಪರದೇಶಿ ಅಥವಾ ಪ್ಯಾರಡೈಸ್ ಅಥವಾ ಸ್ವರ್ಗಕ್ಕೆ ಹೋಲಿಕೆ ಆಗಿದೆ. ಹಾಗಾದರೆ ಪ್ರಿಯರೇ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಏದೇನ್ ತೋಟದಿಂದ ಮೊದಲ ಮನುಷ್ಯನನ್ನು ಹೊರ ಹಾಕಿದ್ದು ಅದೇ ಪ್ರಕಟಣೆ ಗ್ರಂಥ ಸೀರಿಯಲ್ ನಂಬರ್ 3ಕ್ಕೆ ಬಂದಾಗ ಅದೇ ನಮಗೆ ತಿರುಗಿ ಸಿಗುತ್ತೆ ಅಂತ ಹೇಳೋದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊಬಹುದಾಗಿದೆ ಪ್ರಿಯರೇ. ಹಾಗೇನೆ ಪ್ರಿಯರೇ, ಆದಿಕಾಂಡದ ಭಾಗಕ್ಕೆ ಬಂದಾಗ 4ನೇ ಭಾಗಕ್ಕೆ ಬಂದಾಗ ಸೀರಿಯಲ್ ನಂಬರ್ 4ಕ್ಕೆ ಬಂದಾಗ ಸರ್ಪವು ಅಲ್ಲಿ ಮನುಷ್ಯನನ್ನು ವಂಚಿಸುತ್ತದೆ. ಎಲ್ಲಿ ಸರ್ಪವು ಮನುಷ್ಯನನ್ನು ವಂಚಿಸುತ್ತದೆ. ಅದೇ ಪ್ರಕಟಣೆಯ ಭಾಗಕ್ಕೆ ಬಂದು ಸೀರಿಯಲ್ ನಂಬರ್ 4ಕ್ಕೆ ಬನ್ನಿ. ಅಲ್ಲಿ ಮನುಷ್ಯನನ್ನು ವಂಚಿಸಿದ ದೂರುಗಾರನಾದ ಸರ್ಪಕ್ಕೆ ನ್ಯಾಯ ತೀರ್ಪು ಸಿಗುತ್ತದೆ. ಇಲ್ಲಿ ಸರ್ಪ ವಂಚಿಸ್ತದೆ, ಇಲ್ಲಿ ಸರ್ಪಕ್ಕೆ ನ್ಯಾಯ ತೀರ್ಪು ಸಿಗುತ್ತದೆ ಅಂತೇಳಿ. ಹಾಗೆಯೇ ಆದಿಕಾಂಡದ ಭಾಗಕ್ಕೆ ಬಂದಾಗ ಅಲ್ಲಿ 5ನೇದು ಸೀರಿಯಲ್ ನಂಬರ್ 5ರಲ್ಲಿ ಬಾಬೆಲ್ ಅಥವಾ ಬ್ಯಾಬಿಲೋನ್ ಪಟ್ಟಣ ಕಟ್ಟಲ್ಪಡುತ್ತದೆ. ಆದರೆ ಪ್ರಕಟಣೆ ಅಲ್ಲಿ 5ನೇ ಸೀರಿಯಲ್ ನಂಬರಿಗೆ ಬಂದಾಗ ಇಲ್ಲಿ ಬ್ಯಾಬಿಲೋನ್ ನಾಶವಾಗೋದನ್ನು ನಾವು ನೋಡಬಹುದಾಗಿದೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಹಾಗೆಯೇ 6ನೆಯ ಸೀರಿಯಲ್ ನಂಬರಿಗೆ ಬನ್ನಿ. 6ನೆಯ ಸೀರಿಯಲ್ ನಂಬರಿಗೆ ಬರೋದಾದರೆ ಪ್ರಿಯರೇ, ಇಲ್ಲಿ ಜೀವವೃಕ್ಷದ ಹಣ್ಣನ್ನು ಕಳೆದುಕೊಳ್ಳುತ್ತಾರೆ. ಅಂದರೆ ಮನುಷ್ಯ ದೇವರ ಮಾತಿಗೆ ವಿರೋಧವಾಗಿ ನಡೆದು ಎಂದೆಂದಿಗೂ ನಿತ್ಯನಿತ್ಯತೆಗೂ ಜೀವಿಸಬೇಕಾದ ಜೀವವೃಕ್ಷದ ಹಣ್ಣನ್ನು ಕಳೆದುಕೊಳ್ಳುತ್ತಾರೆ 6ರಲ್ಲಿ. ಆದರೆ ಅದೇ ಪ್ರಕಟಣೆ 6ನೇ ಸೀರಿಯಲ್ ನಂಬರಿಗೆ ಬಂದಾಗ ಇಲ್ಲಿ ಯಾರು ಕರ್ತನ ವಾಕ್ಯ ಪ್ರಕಾರ ನಡೀತಾರೋ ಅವರಿಗೆ ಜೀವವೃಕ್ಷದ ಹಣ್ಣು ಸಿಗುತ್ತದೆ ಅಥವಾ ಅನುಗ್ರಹಿಸಲ್ಪಡುತ್ತದೆ. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಆದಿಕಾಂಡ ಸೀರಿಯಲ್ ನಂಬರ್ 6ನೇ ಭಾಗಕ್ಕೆ ಬಂದಾಗ ಜೀವವೃಕ್ಷದ ಹಣ್ಣನ್ನು ಕಳೆದುಕೊಳ್ತಾರೆ ಮನುಷ್ಯ. ಆದರೆ ಅವನು ಪರಿಶುದ್ಧವಾಗಿ ವಾಕ್ಯ ಪ್ರಕಾರ ಜೀವಮಾನ ಮಾಡಿದಾಗ ಅದೇ ಪ್ರಕಟಣೆ 6ನೇ ಸೀರಿಯಲ್ ನಂಬರ್ನಲ್ಲಿ ಇವರಿಗೆ ಜೀವವೃಕ್ಷದ ಹಣ್ಣು ಸಿಗುತ್ತದೆ. ಪ್ರೈಸ್ ದಿ ಲಾರ್ಡ್. ಹಾಗೆಯೇ ಆದಿಕಾಂಡ ಭಾಗಕ್ಕೆ ಬನ್ನಿ. ಅಲ್ಲಿ 7ನೇ ಸೀರಿಯಲ್ ನಂಬರಿಗೆ ಬಂದಾಗ ಪುರಾತನ ಲೋಕ ಪ್ರಳಯದಿಂದ ನಾಶವಾಯಿತು ನೋಹನ ಕಾಲದಲ್ಲಿ. ಆದರೆ ಅದೇ ಥರದಲ್ಲಿ ಇಲ್ಲಿ ಹೊಸ ಆಕಾಶ ಭೂಮಿ ಸೃಷ್ಟಿಯಾಗ್ತದೆ. ಇಲ್ಲಿ ಪ್ರಕಟಣೆಯಲ್ಲಿ ಅರ್ಥ ಆಗ್ತಾ ಇದೆಯಾ? ಈ ಒಂದು ಆದಿಕಾಂಡ ಭಾಗದಲ್ಲಿ ಒಂದು ಹೋಲಿಕೆ ಯಾವ ಥರ ಅಂದರೆ ಪುರಾತನ ಲೋಕ ಪ್ರಳಯದಿಂದ ನಾಶವಾಯಿತು. ಅಂದರೆ ಈಗಲೂ ಕೂಡ ಇರತಕ್ಕಂಥ ಲೋಕ ಭೂಮಿ ಆಕಾಶ ನಾಶವಾಗಿ ಆಗ್ತದೆ, ಹೌದಲ್ವಾ? ಆದರೆ ಪ್ರಕಟಣೆ ಗ್ರಂಥ ಆ ಪ್ರಕಟಣೆ ಭಾಗದ 7ನೇ ಸೀರಿಯಲ್ ನಂಬರ್ ಬಂದರೆ ಅಲ್ಲಿ ಹೊಸ ಆಕಾಶ ಹೊಸ ಭೂಮಿ ಸೃಷ್ಟಿಯಾಗುತ್ತದೆ ಎಂದು ಬರೆಯಲ್ಪಟ್ಟದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆಯೇ ಆದಿಕಾಂಡದ ಭಾಗಕ್ಕೆ ಬಂದಾಗ ಅಲ್ಲಿ 8ನೇ ಸೀರಿಯಲ್ ನಂಬರಿಗೆ ಬಂದಾಗ ಆದಿಕಾಂಡದಲ್ಲಿಯೂ ಕೂಡ ಒಂದು ಮದುವೆಯ ಬಗ್ಗೆ ಬರೆಯಲ್ಪಟ್ಟಿದೆ ಅಥವಾ ಸಹಕಾರಿಯ ಬಗ್ಗೆ ಬರೆಯಲ್ಪಟ್ಟಿದೆ. ಹಾಗೆ ಪ್ರಕಟಣೆ ಗ್ರಂಥದಲ್ಲೂ ಕೂಡ ಸೀರಿಯಲ್ ನಂಬರ್ 8 ತೆಗೆದುಕೊಂಡ್ರೆ ಇಲ್ಲಿಯೂ ಕೂಡ ಮದುವೆ ಅಥವಾ ಮೊದಲಗಿತ್ತಿಯ ಸಂಬಂಧದ ಬಗ್ಗೆ ಸ್ಪಷ್ಟವಾಗಿ ತೋರಿಸಲಾಗಿದೆ ಪ್ರಿಯರೇ. ಕೊನೆಯದಾಗಿ ಎಲ್ಲರೂ ಗಮನಿಸಬೇಕಾದಂಥ ಅಂಶ 9ನೇದಾಗಿ ಆದಿಕಾಂಡ ಅಂತ ಹೇಳಿದ್ರೆ ಸೈತಾನನಿಗೆ ಬಹಳ ಇಷ್ಟ. ಯಾಕೆಂದರೆ ಮನುಷ್ಯನನ್ನು ಬೀಳಿಸೋದು ಅಲ್ವಾ? ಅರ್ಥ ಮಾಡ್ಕೊಳ್ಳಿ. ಆದಿಕಾಂಡದರೆ ಸೈತಾನಿಗೆ ಭಾಳ ಇಷ್ಟ. ಯಾಕೆಂದರೆ ಅಲ್ಲಿ ಮನುಷ್ಯನನ್ನು ಬೀಳಿಸ್ಬಿಟ್ಟ. ಆದರೆ ನೀವು ಪ್ರಕಟಣೆ ಗ್ರಂಥನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ, ನಿಮಗೆ ಶೋಧನೆ ಬರೋದು, ವಾಕ್ಯ ಓದುವಾಗ ನಿದ್ರೆ ಬರೋದು, ಮನೆಯಲ್ಲಿ ಕಿರಿಕಿರಿಗಳು ಜಾಸ್ತಿ ಆಗೋದು, ಫೋನ್ ಕಾಲ್ಗಳು ಜಾಸ್ತಿ ಆಗೋದು, ಕೆಲಸದ ಒತ್ತಡಗಳು ಜಾಸ್ತಿ ಆಗೋದು, ಎಲ್ಲೂ ಇಲ್ಲದಂತಹ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತದೆ ಪ್ರಿಯರೇ. ಸೀರಿಯಲ್ ನಂಬರ್ 9 ಆಯಿತಾ? ಪ್ರಕಟಣೆ ಸೈತಾನಿಗೆ ತುಂಬ ಭಯ. ಏಕೆಂದರೆ ಅವನ ನಾಶನ ಇರೋದೇ ಅಲ್ಲಿ. ಇನ್ನೊಂದು ಸಲ ಹೇಳ್ತೀನಿ ಪ್ರಿಯರೇ, ಆದಿಕಾಂಡದ ಭಾಗಕ್ಕೆ ಬಂದು ಅದ್ರ 9ನೇ ಸೀರಿಯಲ್ ನಂಬರ್ ಬಂದಾಗ ಆದಿಕಾಂಡ ಅಂದರೆ ಸೈತಾನಿಗೆ ತುಂಬ ಇಷ್ಟ. ಯಾಕೆಂದರೆ ಅಲ್ಲಿ ಮನುಷ್ಯನನ್ನು ಬೀಳಿಸಿದ್ದಕ್ಕೆ. ಆದರೆ ಅದೇ ವ್ಯಕ್ತಿ ಪ್ರಕಟಣೆ ಗ್ರಂಥವನ್ನು ಓದಿದಾಗ ಅವನಿಗೆ ತುಂಬ ಭಯ. ಯಾಕೆಂದರೆ ಆ ಬಿದ್ದು ಹೋದಂತಹ ಮನುಷ್ಯರ ಸಂತತಿಯವರು ಸೈತಾನನ ನಾಶ ಮಾಡುವಂಥ ಪರಿಸ್ಥಿತಿ ಅಲ್ಲಿ ಇರುವಂಥ ಕಾರಣಕ್ಕೋಸ್ಕರ ಅವನ ಪ್ರಕಟಣೆ ಗ್ರಂಥವನ್ನು ಓದಲಿಕ್ಕೆ ಬಿಡೋದಿಲ್ಲ ಪ್ರಿಯರೇ.
ಓದ್ಲಿಕ್ಕೆ ಬಿಡೋದಿಲ್ಲ. ಯಾಕಂದರೆ ಅವನು ಓದಿದಾಗ ಅಥವಾ ವಚನ ಕೊಟ್ಟಾಗ ಅದ್ರ ಬಗ್ಗೆ ಯಾರಾದರೂ ಬೋಧನೆಗಳನ್ನ ಮಾಡಿದಾಗ ಸೈತಾನ ತುಂಬ ತಡೆ ಮಾಡ್ತಾನೆ. ರೋಗಗಳು, ತೊಂದರೆಗಳು, ಆ್ಯಕ್ಸಿಡೆಂಟ್ಗಳು, ಚಿಲ್ಲರೆ ಪಲ್ಲರೆ ಯಾವುದಾದ್ರೂ ಒಂದು ಸಮಸ್ಯೆಗಳನ್ನ ತಂದುಕೊಡ್ತಾನೆ ಇರ್ತಾನೆ. ಆದರೆ ಪ್ರಾರ್ಥನೆಯೊಂದಿಗೆ ಪ್ರಕಟಣೆ ಗ್ರಂಥನ ನಾವು ತಿಳಿಸಿಕೊಡೋದೆ ಅದರ ಪ್ರಿಯರೇ. ಪ್ರಾರ್ಥನೆಯೊಂದಿಗೆ ನೀವು ಕೂಡ ಪ್ರಕಟಣೆ ಗ್ರಂಥನ ಕೇಳೋದಾದರೆ ಸೈತಾನಿಗೆ ನಿಮ್ಮನ್ನು ಮುಟ್ಟೋದು ಹೋಗಲಿ, ನಿಮ್ಮ ಹತ್ರ ಕೂಡ ಬರಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಪ್ರೈಸ್ ಲಾರ್ಡ್. ಅರ್ಥ ಆಗ್ತಿದೆಯಾ? ಪ್ರಕಟಣೆ ಗ್ರಂಥ ಮಾತ್ರ ಓದುವಾಗ ಪ್ರಾರ್ಥನೆ ಇಲ್ಲದೇ ಓದಕ್ಕೆ ಹೋಗಬಾರ್ದು. ಪ್ರಾರ್ಥನೆಯಿಂದ ಓದಿದಾಗ ಆ ಪ್ರಕಟಣೆ ಗ್ರಂಥದಲ್ಲಿ ದೈವಿಕ ಶಕ್ತಿಗಳೆಲ್ಲವೂ ಸೈತಾನ ಹತ್ರ ಹೋಗಿ ಅವನು ನಮ್ಮನ್ನು ಮುಟ್ಟೋದಾಗ ನಮ್ಮ ಹತ್ರ ಕೂಡ ಬರದಂಗೆ ದೇವರು ಮಾಡ್ತಾರೆ. ಹಾಗಾದರೆ ಇಲ್ಲಿ ನಾವು ತಿಳ್ಕೊಬೇಕಾಗಿದೆ, ಆದಿಕಾಂಡದಲ್ಲಿ ಏನೆಲ್ಲ ಇದೆಯೋ ಅದೆಲ್ಲ ಪ್ರಕಟಣೆಯಲ್ಲಿ ಹೋಲಿಕೆ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ರಿಯರೇ, ಹಳೆಯ ಒಡಂಬಡಿಕೆನ ಯಾವತ್ತೂ ಕಡೆ ಕಾಣಿಸ್ಬಾರ್ದು. ಇವತ್ತು ಹೊಸ ಒಡಂಬಡಿಕೆ ಸಭೆಯಿಂದ ಬಂದ್ಬಿಟ್ಟಿದೆ. ಹೊಸ ಒಡಂಬಡಿಕೆ ಬೇಕು, ಆದರೆ ಹೊಸ ಒಡಂಬಡಿಕೆಗೆ ನೆರಳೆ ಹಳೆ ಒಡಂಬಡಿಕೆ. ಯಾಕಂದರೆ ಅಲ್ಲೂ ಕೂಡ ಕರ್ತನ ಕಾರ್ಯ, ಇಲ್ಲೂ ಕರ್ತನ ಕಾರ್ಯ ಇದೆ. ಅಲ್ಲಿ ನಾವು ಬಿದ್ದಂಥವರಿಗೆ ಇಲ್ಲಿ ನಮಗೆ ವಿಮೋಚನೆ ಸಿಗ್ತದೆ. ಅದಕ್ಕೋಸ್ಕರ ಪ್ರಿಯರೇ, ನಾವು ಆದಿಕಾಂಡ ಮತ್ತು ಪ್ರಕಟಣೆ ಗ್ರಂಥಗಳನ್ನು ಹೋಲಿಸಿ ನೋಡಿದಾಗ ಪ್ರಿಯರೇ, ಅದರಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಲ್ಪಡ್ತದೆ ಎಷ್ಟೊಂದು ಹೋಲಿಕೆಗಳಿದೆ ಅಂತೇಳಿ. ಹಾಗಾದರೆ ಪ್ರಿಯರೇ, ನಾವು ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ದಿನಕ್ಕೆ 2 ಅಧ್ಯಾಯನಾದರೂ ಓದಲಿಕ್ಕೆ ಪ್ರಯತ್ನ ಪಡುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್ ಪ್ರಿಯರೇ. ಪ್ರಾರ್ಥಿಸು ನೀವೋ ಮಗನೇ, ಪ್ರಾರ್ಥಿಸು ನೀವೋ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ. ಆನಂದ, ಆರೋಗ್ಯ